ಹೆಸರು? ನಮಸ್ಕಾರ, ಹುಮಾಯೂನ್ ಪಾಷಾ ಅಂತ. ನಿಮ್ಮ ಹೆಸರಣ್ಣ? ನನ್ನ ಹೆಸರು ನಮಸ್ಕಾರ, ನನ್ನ ಹೆಸರು ಕುಮಾರ್ ಅಂತ. ನಿಮ್ಮದು? ನಮಸ್ಕಾರ, ನನ್ನ ಹೆಸರು ಮಂಜು ಅಂತ. ನಿಮ್ಮದು? ನಮಸ್ಕಾರ, ನಮ್ಮ ಹೆಸರು ರಾಮತ್ ಅಂತ. ರಾಮತ್. ನೀವೆಲ್ಲ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಣ್ಣ? ನಾವು ಸುಮಾರು ಒಂದು 6-7 ವರ್ಷದಿಂದ ಇದೆ ಆನೆ ಕೆಲಸ ಮಾಡಿ. ಅದೇ ಕೆಲಸ. ನೀವು? ನಾವೊಂದು 2 ವರ್ಷ ಆಯ್ತು. 2 ವರ್ಷ. ನಿಮ್ಮದು? ನಮ್ಮದು 2 ವರ್ಷ. 2 ವರ್ಷ. ಅಣ್ಣ, ನೀವು ಇದುವರೆಗೆ ಎಷ್ಟು ಕಾರ್ಯಾಚರಣೆಗೆ ಹೋಗಿದ್ದೀರಣ್ಣ? ಸುಮಾರು ಒಂದು 50 ಮೇಲೆ ಹೋಗಿತ್ತು. 50 ಮೇಲೆ ಮಾಡಿದ್ದೀರಾ? ಹುಲಿ ಮತ್ತು ಆನೆ ಎಲ್ಲ ಕಾರ್ಯಾಚರಣೆಗಳು ಸೇರಿದ್ರೆ ಒಂದು 50 ಮೇಲೆ ಹೋಗಿತ್ತು. ನಿಮ್ಗೆ ಯಾವ ಥರ ಚಾಲೆಂಜ್ ಇರ್ತದೆ ಈಗ ಆನೆ ಕಾರ್ಯಾಚರಣೆಗೆ ಹೋದರೆ? ಆನೆ ಕಾರ್ಯಾಚರಣೆಗೆ ಹೋದರೆ ನಾವು ಮನೆ ಊಟ ಎಲ್ಲ ಬಿಟ್ಟು ಅಲ್ಲೇ ಅವ್ರ ಜೊತೆ ನಾವು ಉಳ್ಕೊಂಡು ವಾರ ಆಗುತ್ತೋ, 15 ದಿನ ಆಗುತ್ತೋ, 20 ದಿನ ಆಗುತ್ತೋ, ಒಂದು ತಿಂಗಳಾಗುತ್ತೋ ಅಲ್ಲೇ ಇರ್ತೀವಿ. ನಾವು 24x7 ಆನೆಗೆ ಯಾವ ರೀತಿ ಮಾವತರಿರ್ತಾರೋ ಅದೇ ರೀತಿ ಆನೆಗಳಿಗೆ ನಾವು ಕಾಯ್ಕೊಂಡಿರ್ತೀವಿ. ಆವಾಗ ಯಾವ ಗಳಿಗೆ ರಾತ್ರಿ 12 ಗಂಟೆಗೆ ಸ್ಟಾರ್ಟ್ ಮಾಡಿ ಅಂದರೂ ಹೋಗ್ಬೇಕಾಗುತ್ತೆ. ನಾವು 3 ಗಂಟೆಗೆ ಸ್ಟಾರ್ಟ್ ಮಾಡಿ ಅಂದರೂ ಹೋಗ್ತೀವಿ, ಇಲ್ಲ ಮಲಗಿರಿ ಅಂದರೂ ಮಲಗಿರ್ತೀವಿ. ಹಂಗಿರ್ತೀವಿ ನಮಗೂ. ಎಲ್ಲೂ ಬಿಟ್ಟು ಮನೆ ಮಠ ಎಲ್ಲೂ ಹೋಗಂಗಿಲ್ಲ, ಎಲ್ಲಾದರೂ ಇರ್ತದೆ. ಏನು ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಊಟ ತಿಂಡಿ ಬೇರೆ ಒಂದು ಯಾವುದೇ ಒಂದು ಔಷಧಿಗೂ ಬೇಕಂದ್ರೂ ಅದಕ್ಕೆ ಫುಲ್ ಸಪೋರ್ಟ್ ಇರ್ತದೆ. ಆ ರೀತಿ ಏನಿಲ್ಲ. ಕಾರ್ಯಾಚರಣೆಗಿರೋಂಥ ಸಂದರ್ಭಗಳಿರೋಂಥ ಫಾರೆಸ್ಟ್ಗಳೇ ಆಗಲಿ ಇಲ್ಲ ರೈಂಜರ್ಗಳೇ ಆಗಲಿ ಯಾರೇ ಆಗಲಿ ನಮಗೆ ಕೊಡೋಲ್ಲ. ನಮಗೂ ಒಂದು ಒಳ್ಳೆ ರೀತಿಯಲ್ಲೇ ಒಂದು ಮನೇಲಿ ಯಾವ ರೀತಿ ನಮ್ಮ ಮನೆಯವರು ಕೊಡ್ತಾರೆ ಅದೇ ರೀತಿ ಎಲ್ಲ ಕಡೆ ಕೊಡ್ತಾರೆ. ಇದರಿಂದ ಎಲ್ಲಿಗೂ ನಮ್ಗೆ ಇದುವರೆಗೆ ಯಾರೂ ಇದು ಮಾಡಲ್ಲ, ಭೇದ ಭಾವ ಮಾಡಲ್ಲ. ಇವ್ರು ಡ್ರೈವರ್ಗಳು, ಇವ್ರು ಗಾಡಿಯವರು ಅಂತ. ನಾವು ಯಾವ ಕ್ಯಾಂಪಿಂದ ಹೊರಡು ಮತ್ತೆ ಕ್ಯಾಂಪ್ ವಾಪಸ್ ಹೋಗೋ ಗಂಟನೂ ಚೆನ್ನಾಗಿ ನೋಡ್ಕೋತಾರೆ. ಅದರಲ್ಲೂ ನಮ್ಮ ದುಬಾರೆ ಕ್ಯಾಂಪಲ್ಲಿರೋಂಥ ರಂಜನ್ ಫಾರೆಸ್ಟ್ ಅವರು ಏನಾದರೂ ನಮಗೆ ಅವಶ್ಯಕತೆ ಬಂದು ಫೋನ್ ಮಾಡಿದ ತಕ್ಷಣ ಏನು ಅರೇಂಜ್ಮೆಂಟ್ ನಿಮ್ಮ ಮನೆಗಳಿಗೆ ಯಾವ ಥರ ಸಪೋರ್ಟ್ ಮಾಡ್ತಾರೆ? ನೀವು ಕಾರ್ಯಾಚರಣೆ ಅಂದರೆ ಪ್ರತಿಯೊಬ್ಬರಿಗೂ ಭಯ ಇರ್ತದೆ, ಎಲ್ಲಿ ಏನಾಗುತ್ತೋ ಅಂತ. ಹುಲಿ ಕಾರ್ಯಾಚರಣೆ ಆಗಿರ್ಬೋದು, ಆನೆ ಕಾರ್ಯಾಚರಣೆಗೆ ನಿಮ್ಗೆ ಯಾವ ಥರ ಚಾಲೆಂಜ್ಗಳಿರ್ತದೆ? ನಮಗೆ ಅಂದರೆ ಈಗ ಮನೆ ಅಂದರೆ ಮನೇಲಿ ಎಲ್ಲರೂ ಹೆದರೋದೇನೆ. ಈಗ ಯಾವುದೋ ಈಗ ಕೇಳ್ತಾ ಇರ್ತಾರೆ ಅವರು ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ ಆನೆ ಹೊಡಿತಂತೆ, ಹುಲಿ ದಾಳಿ ಆಯ್ತಂತೆ ಅಂತಂದ್ಬಿಟ್ಟು. ಈಗ ನಮಗೂ ಹೇಳ್ತಾರೆ ಹೋಗೋ ಟೈಮಲ್ಲಿ ನೋಡಿ ಹುಷಾರು ಅಂತ. ನೋಡಿ ಈಗ ಎಲ್ಲದಕ್ಕಿಂತ ಮೇನ್ ಏನಂದರೆ ಡ್ರೈವರ್ ಕೆಲಸ ಅನ್ನೋದೇ ಒಂದು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಅದು ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಆನೆನೇ ಬೇಕು ನಮ್ಮ ಪ್ರಾಣ ಹೋಗೋಕ್ಕೆ, ಇಲ್ಲ ಹುಲಿನೇ ಬೇಕು ಅಂತ ಏನಿಲ್ಲ. ನಾವು ಮನೆಯಿಂದ ಹೊರಟು ಮನೆಗೆ ಹೋಗಿ ಸೇರೋ ಗಂಟ ಅದೊಂಥರ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಡ್ರೈವರ್ ಕೆಲಸ. ಇದು ನಮ್ಮ ಕಾರ್ಯಾಚರಣೆಗಿಂತ ಹೆಚ್ಚಾಗಿ ನಾವು ಗಾಡಿ ಓಡಿಸ್ತೀವಲ್ಲ ಅದೇ ದೊಡ್ಡ ಚಾಲೆಂಜ್ ಇರ್ತದೆ ಡ್ರೈವಿಂಗ್ಗೆ. ನಮಗೆ ಯಾವ ಥರ ಚಾಲೆಂಜ್ಗಳು ಕಾಣಿಸ್ತದೆ ಡ್ರೈವಿಂಗಲ್ಲಿ ನೋಡಿ, ಈಗ ಆನೆ ಅಂದಾಗ ನೋಡಿ ಸ್ವಲ್ಪ ಜನ ಈ ಫ್ಯಾನ್ಸ್ಗಳು ಇರ್ತಾರೆ, ಆನೆ ಫ್ಯಾನ್ಸ್ಗಳು. ಈಗ ಅವ್ರೇನು ಮಾಡ್ತಾರೆ ಅಂದರೆ ಈ ಆನೆ ಮೇಲೆ ಈಗ ಆನೆ ನೋಡಿಕೊಂಡು ಗಾಡಿಗಳ ಮುಂದೆ ಹೋಗ್ಬಿಟ್ಟು ಬ್ರೇಕ್ ಹೊಡೆದ್ಬಿಡೋದು, ಗಾಡಿಗಳಿಗೆ ಅಡ್ಡ ದಿಡ್ಡಿ ಬರೋದು. ಮತ್ತು ಈ ಸ್ಕೂಟ್ರ್ಗಳಲ್ಲಿ 3-4 ಜನ ಆನೆ ನೋಡ್ಕೊಂಡು ಕಿರ್ಚ್ಕೊಂಡು ಏನು ಮಾಡ್ತಾರೆ, ಒಂದೇ ಸಲ ಸೈಡಿಂದ ಬಂದು ಬಿಡ್ತಾರೆ. ಇಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಆನೆನೂ ಗಾಬರಿ ಆಗುತ್ತೆ, ನಮಗೂ ಗಾಬರಿ ಆಗ್ಬಿಡ್ತದೆ ಅನ್ನೋ ಟೈಮು. ಈಗ ದಯವಿಟ್ಟು ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ಈ ಆನೆ ಫ್ಯಾನ್ಸ್ಗಳಿಗೆ ಪ್ರೀತಿ ಇದೆ ಆನೆ ಮೇಲೆ, ಇಲ್ಲ ಅಂತ ಹೇಳಲ್ಲ. ಹಂಗೆ ಲಾರಿಗಳಲ್ಲಿ ಹೋಗ್ಬೇಕಾದ್ರೆ ದಯವಿಟ್ಟು ದೂರದಿಂದ ವಿಶ್ ಮಾಡಿ, ದೂರದಿಂದ ವಿಶ್ ಮಾಡಿಕೊಂಡು ದೂರ ಇರಿ. ಹತ್ತಿರ ಬರೋದು, ಲಾರಿ ಹತ್ತಿರ ಬಂದ್ಬಿಟ್ಟು ಒಂದೇ ಸಲ ಬ್ರೇಕ್ ಹೊಡೆದ್ಬಿಡೋದು, ಈ ರೀತಿ ಮಾಡೋದ್ರಿಂದ ನಾವು ಸಡನ್ನಾಗಿ ಬ್ರೇಕ್ ಹೊಡಿಬೇಕಾಗುತ್ತೆ. ನಾವು ಬ್ರೇಕ್ ಹೊಡೆದ್ರೆ ಏನಾಗುತ್ತೆ, ಆವಾಗ ನೀವು ಪ್ರೀತಿ ಮಾಡುವಂಥ ಆನೆನೇ ಕೆಳಗಡೆ ಬೀಳೋದು, ಆನೆಗೂ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ನಾವೇನು ಹೇಳ್ತೀವಿ, ನಾವು ಆನೆ ಅಭಿಮಾನಿಗಳಿಗೆ ಸ್ವಲ್ಪ ದೂರ ಇದ್ದು ಪ್ರೀತಿಯಿಂದ ಮಾತಾಡಿಸಿ, ಅದಕ್ಕೆ ದೂರದಿಂದ ತೋರಿಸಿ ಪ್ರೀತಿ. ವೆಹಿಕಲ್ಗಳು ತಗೊಬಂದು ಅಡ್ಡಾದಿಡ್ಡಿ ಹಿಂದೆ ಮುಂದೆ ಬ್ರೇಕ್ ಹೊಡೆಯೋದೇ ಆಗಲಿ ಇನ್ನೊಂದನ್ನು ಮಾಡಬೇಡಿ ಅಂತ ಕೇಳ್ಕೊತೀವಿ ನಾವು ಈ ಮೂಲಕ. ನಿಮಗೆ ಯಾವ ಥರ ಬ್ಯಾಲೆನ್ಸಿಂಗ್ ಮಾಡ್ತೀರಾ ನೀವು? ಲೋಡ್ ಹಾಕೊಂಡು ಗಾಡಿ ಲೋಡ್ಗೂ ಆನೆಗೂ ತುಂಬ ವ್ಯತ್ಯಾಸ ಇರ್ತದೆ. ಆನೆ ಅಂದರೆ ಒಂದೇ ಜಾಗದಲ್ಲಿ ನಿಲ್ಲಲ್ಲ. ಇದು ರನ್ನಿಂಗಲ್ಲಿ ನಾವು ಗೇರ್ ಕೊಟ್ಟಾಗ ಹಿಂದೆ ಹೋಗ್ತದೆ, ಮುಂದೆ ಬರ್ತದೆ ಬ್ರೇಕ್ ಹೊಡೆದಾಗ. ಇದೆಲ್ಲ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡಬೇಕು. ಸಡನ್ನಾಗಿ ಬ್ರೇಕ್ ಹೊಡೆಯೋ ಆಗಿಲ್ಲ, ಸಡನ್ನಾಗಿ ಟರ್ನಿಂಗಲ್ಲಿ ಕಟ್ ಮಾಡೋಂಗಿಲ್ಲ ಗಾಡಿ. ಸಡನ್ನಾಗಿ ಎಕ್ಸಿಲೇಟ್ರ್ ಕೊಟ್ಟು ಈಗ ನಾವೇನು ಮಾಡ್ತೀವಿ, ಲೋಡಲ್ಲಿ ಎಲ್ಲೋ ಗಾಡಿ ನಿಂತೋಗ್ಬಿಟ್ಟೈತೆ ಅಂತಂದ್ರೆ ಏನು ಮಾಡ್ತೀವಿ, ದಬಾಯಿಸಿ ಗೇರ್ ಕೊಟ್ಟು ಮೂವ್ ಮಾಡ್ಕೊಂಡು ಹೋಗ್ತೀವಿ. ಆ ರೀತಿ ಆನೆಲಿ ಆಗಲ್ಲ ಮಾಡೋಕ್ಕೆ. ಅದು ಒಂದು ಮಗುನ ಯಾವ ರೀತಿ ನಾವು ಕಾಪಾಡಿಕೊಂಡು ನಮ್ಮ ಮನೆಯಲ್ಲಿ ಮಗುನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ ಅದೇ ರೀತಿ ಈಗ ಲಾರಿಲಿ ಆನೆನ ಬ್ಯಾಲೆನ್ಸ್ ಮಾಡ್ಕೊಂಡು ಬರೋದಿರ್ತದೆ. ಈಗ ನಮ್ಮ ಸಾಕಾನೆಗಳಾದರೆ ಸುಮ್ಮನೆ ನಿಂತಿರ್ತವೆ, ಹಗ್ಗ ಕಟ್ಟಿರ್ತಾರೆ. ಈ ಕಾಡಾನೆ ನೀವು ಕ್ಯಾಪ್ಚರ್ ಮಾಡಿದ್ಮೇಲೆ ಅದನ್ನ ಕೇಜ್ ಒಳಗೆ ಹಾಕ್ತೀರಾ. ಆ ಡ್ರೈವಿಂಗ್ ಯಾವ ಥರ ಇರ್ತದೆ ಗೊತ್ತಾ ಇರ್ತದೆ? ನಾವು ಕೆಲವೊಂದು ಸತಿ ನೋಡಿದ್ದೀವಿ ಕ್ಯಾಪ್ಚರ್. ಅದೇ ಈಗ ಲೆಫ್ಟಲ್ಲಿ ಗುದ್ದಾಗ ನಾವು ಸ್ಟೇರಿಂಗ್ನ ರೈಟ್ಗೆ ಎಳಿತೀವಿ, ಆ ಬ್ಯಾಲೆನ್ಸ್ ಮೇಲೆ ಹೋಗ್ತೀವಿ ನಾವು. ಒಂದೇ ಕಡೆ ಇರಲ್ಲ, ಅದು ಹಿಂದೆ ಗುದ್ದೋದು ಆ ಲೆಫ್ಟು ರೈಟ್ ಗುದ್ದುತ್ತಾ ಇರ್ತದೆ. ಆಗ ಗಾಡಿ ಅನ್ಬ್ಯಾಲೆನ್ಸ್ ಆಗ್ತಾ ಇರ್ತದೆ, ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ. ಆ ಟೈಮಿಗೆ ಸ್ವಲ್ಪ ನಮಗೆ ಚಾಲೆಂಜಿಂಗೇ ಇರ್ತದೆ ಡ್ರೈವಿಂಗು. ಯಾಕಂದರೆ ಟ್ರಾಫಿಕ್ ಇರ್ತದೆ, ಸಡನ್ನಾಗಿ ಓವರ್ಟೇಕ್ ಮಾಡೋ ಟೈಮಲ್ಲ, ಇಲ್ಲ ಆಪೋಸಿಟ್ ಯಾವುದೋ ಗಾಡಿ ಬರ್ತದೆ, ಆ ಟೈಮಲ್ಲಿ ಹೊಡೆದ್ರೆ ನಾವು ಆ ಕಡೆ ಈ ಕಡೆ ಸ್ಟೇರಿಂಗು ಎಳೆದಾಡ್ಕೊಂಡು ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ.
ಈಗ ನೀವು 50 ಕಾರ್ಯಾಚರಣೆಗೆ ಹೋಗಿದ್ರಲ್ಲ, ನಿಮಗೆ ಒಂಥರ ಥ್ರಿಲ್ ಅನಿಸಿದ್ದು ಕಾರ್ಯಾಚರಣೆ, ಈ ಕಾರ್ಯಾಚರಣೆ ಸಕ್ಕದಾಗಿತ್ತು ಅನ್ಸೋದು ಯಾವುದಿತ್ತು ಆ ಥರ? ನಮಗೆ ಆ ರೀತಿ ಇದ್ದಿದ್ದು ಈಗ ರೀಸೆಂಟಾಗಿ ವಿಕ್ರಾಂತ್ ಅಂತ ಒಂದು ಆನೆ ಹಿಡಿದು ನಾವು ಬೇಲೂರು ಭಾಗದಲ್ಲಿ, ಅದೇ ಸ್ವಲ್ಪ ಥ್ರಿಲ್ ಅಂತ ಅನಿಸಿತ್ತು. ಯಾಕಂದರೆ 3 ರಿಂದ 4 ದಿನ ಕಾರ್ಯಾಚರಣೆ ನಡೀತು ಅದು. ಆ 3-4 ದಿನಾನು ಅದ್ರ ಜೊತೆಗೆ ವಿಕ್ರಾಂತ್ ಜೊತೆಗೆ ಸಹಯೋಗಿಯಾಗಿ ವೈಲ್ಡ್ ಭೀಮಾ ಜೊತೆಲೇ ಇರೋನು, ಹಂಗಾಗಿ ಆ ಕಾರ್ಯಾಚರಣೆ ಥ್ರಿಲ್ ಕಾಣಿಸ್ತಿದೆ. ಆ ರೀತಿ ಕಾರ್ಯಾಚರಣೆ ಕಡಿಮೆ, ಆ ರೀತಿ ಥ್ರಿಲ್ ಆಗಿರೋಂಥ ಕಾರ್ಯಾಚರಣೆ. ಈಗ ಕರಡಿ ಕಾರ್ಯಾಚರಣೆ ತುಂಬಾ ಹೆಸರು ಮಾಡ್ತು, ನಿಮಗೂ ಗೊತ್ತಿರ್ಬೋದು, ಅವಾಗ ನೀವು ಇದ್ರಿ ಅನ್ಕೋತೀನಿ. ಅದ್ಯಾವ ಥರ ಇತ್ತು ನಿಮಗೆ? ವಿಕ್ರಾಂತ್ ಮುಂದೆ ಕರಡಿ ಕಾರ್ಯಾಚರಣೆ ಅಂತ ಇದಿಲ್ಲ. ಕರಡಿ ಕಾರ್ಯಾಚರಣೆನೂ ನಡೀತು, ಅಂದರೆ ಅದು ಸಡನ್ನಾಗಿ ಅದು ಅಟ್ಯಾಕ್ ಮಾಡಿ ಅದಕ್ಕೇನು ಬೆಳಗಿಂದ ವಾಚ್ ಮಾಡ್ಕೊಂಡಿದ್ರು, ಒಂದೇ ಸಲ ಹೋಗಿ ಅದಕ್ಕೆ ಡಾಟ್ ಮಾಡಿದ್ರು, ತೊಗೊಂಡು ಬಂದ್ಬಿಟ್ರು. ಅಂದರೆ ವಿಕ್ರಾಂತ್ ಆ ರೀತಿ ಇಲ್ಲ. ವಿಕ್ರಾಂತ್ಗೆ ನಾವು ಹುಡಿಕೊಂಡು ಹೋಗ್ತಾ ಇದ್ವು, ಅಲ್ಲಿ ವೈಲ್ಡ್ ಭೀಮ ಬರೋನು ಜೊತೆಗೆ, ಹಂಗಾಗಿ ಅದು ಥ್ರಿಲ್ ಆಯಿತು. ಅದೇನು ಮಾಡೋನು ಜೊತೆಗೆ ಬೇರೆ ಆನೆಗಳು, ಕಾಡಾನೆಗಳು ಕರ್ಕೊಂಡು ಬಂದ್ಬಿಡೋನು. ಈ ವೈಲ್ಡ್ ಭೀಮಾ ಏನು ಮಾಡೋದು, ವಿಕ್ರಾಂತ್ಗೆ ಸಹಯೋಗಿಯಾಗಿ ಸ್ವಲ್ಪ ಸಪೋರ್ಟ್ ಮಾಡೋದ್ರಿಂದ ಅದು ಸ್ವಲ್ಪ ಥ್ರಿಲ್ ಆಯಿತು. ಸ್ವಲ್ಪ ಲೇಟ್ ಆಯಿತು ಕಾರ್ಯಾಚರಣೆ, ಥ್ರಿಲ್ಲಿಂಗ್ ಆಯಿತು ಅದು ಕಾರ್ಯಾಚರಣೆ. ಈಗ ನೀವು ಇಷ್ಟು ನಿಮ್ಮ ಗಾಡೀಲಿ ಯಾವ್ಯಾವ ಆನೆ ಕರ್ಕೊಂಡು ಹೋಗಿದ್ರಾ ನೀವು? ಎಲ್ಲ ಆನೆ ಕರ್ಕೊಂಡು ಹೋಗಿದ್ದೀವಿ, ಅದು ಇದು ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ರು ನಮ್ಮ ಇದೇ ಲಾರಿ ಇಲ್ಲ, ಆ ರೀತಿ ಯಾವುದೂ ಇರಲ್ಲ. ಆ ರೀತಿ ಡಿಪಾರ್ಟ್ಮೆಂಟ್ ಅಂತ ಆಗಲಿ, ನಮ್ಮ ಆನೆ ಮಾವತರಿಂದ ಆಗಲಿ, ನಮ್ಮ ಡ್ರೈವರ್ಗಳಿಂದ ಆಗಲಿ ಯಾವ ರೀತಿ ಎಲ್ಲ ಪರಿಚಯ ಇದ್ದಾರೆ. ಯಾಕಂದರೆ ಈಗ ಸುಮಾರು ನಾವು ಹಳಬ್ರಲ್ವ, ಈಗ ಹೊಸ್ದಾಗಿ ಬಂದಿದ್ರೆ ಏನು ಅನ್ಬೋದು, ಸುಮಾರು 6-7 ವರ್ಷದಿಂದ ಅದೇ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲರೂ ಪರಿಚಯ ಇದ್ದಾರೆ. ಎಲ್ಲರೂ ಏನು ಮಾಡ್ತಾರೆ, ಈಗ ನಾವು ನಮ್ಮ ಗಾಡಿ ಹೋಯ್ತು, ಯಾವ ಆನೆ ಮುಂದೆ ಬರ್ತದೆ ಅದು ಹತ್ತಿಸ್ಕೊಂಡು ಬರ್ತೀವಿ. ಆ ರೀತಿ ಅದು ಇದು ಅಂತ ಇಲ್ಲ. ಅಂದರೆ ಈಗ ಮೊದಲು ಎಲ್ಲ ಹಳೆ ಆನೆಗಳಿತ್ತು, ಈಗ ಅರ್ಜುನ ಆನೆ ಇತ್ತು. ಆ ಟೈಮಲ್ಲಿ ಆನೆ ಹತ್ತಕ್ಕೆ ನಾವು ತುಂಬ ಇಷ್ಟಪಡ್ತಿದ್ದೋ. ಯಾಕಂದರೆ ಈಗ ಸಾಮಾನ್ಯವಾಗಿ ಅರ್ಜುನ ಆನೆ ಏನು ಮಾಡ್ತಿತ್ತು ಅಂದರೆ, ಈಗ ಹೈಟಲ್ಲಿ ಯಾವುದಾದ್ರೂ ಒಂದು ಮರ ಇದೆ, ಕೊಂಬೆ ಇದೆ ಅಂದರೆ ಆಟೋಮೆಟಿಕ್ಕಾಗಿ ನೋಡಿ ಬಗ್ತಾ ಇತ್ತು ಅದು ಆನೆ. ಅರ್ಜುನ ಆನೆಯಲ್ಲಿ ಅದೊಂದು ನಾವು ಹೇಳ್ಕೊಬೇಕಂದ್ರೆ ಅದು ನಮ್ಗೆ ಇಷ್ಟ ಆಗ್ತಿತ್ತು. ಈಗ ಆಗೇನಾಗುತ್ತೆ ಅಂದರೆ ನಮ್ಮ ಗಾಡಿ ಓಡಿಸೋಕೆ ಸ್ವಲ್ಪ ಫ್ರೀ ಇರೋದು, ಆನೆ ನಿಲ್ಲೋದು. ಹಳೆ ಆನೆ ಆಗಿರೋದ್ರಿಂದ ಯಾವುದೇ ಮುಂದೆ ಈಗ ಒಂದು ಅಡ್ಡ ಮರ ಬಂತು, ಕೊಂಬೆ ತಡಗಿಳ್ತಾ ಇದೆ ಅಂದರೆ ಆಟೋಮೆಟಿಕ್ ಆನೆ ಕೆಳಗಡೆ ಕುಂತ್ಕೊಳ್ಳೋದು. ಅದು ಪಾಸ್ ಆದಮೇಲೆ ಮತ್ತೆ ನಿಂತ್ಕೊಳ್ಳೋದು. ಆ ರೀತಿ ಒಂದು ಆನೆಯಲ್ಲಿ ಒಂದು ಇದಿತ್ತು, ಅಷ್ಟು ಬುದ್ಧಿ ಇತ್ತು ಅರ್ಜುನನಿಗೆ. ನಮ್ಮ ಅಭಿಮನ್ಯುಗೂ ಬುದ್ಧಿ ಇದೆ, ಅಭಿಮನ್ಯುಗೂ ಕೋಪ ಜಾಸ್ತಿ. ಅಂದರೆ ಅಭಿಮನ್ಯು ಮತ್ತು ನಮ್ಮ ವಸಂತಣ್ಣ ಅದು ಹೆಂಗೆ ಅಂದರೆ ಅದು ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಬಾಂಧವ್ಯ ಅವ್ರದ್ದು. ಅವರು ಇಲ್ದಿದಾಗ ನಾವು ಅಭಿಮನ್ಯು ಹತ್ರನೂ ಹೋಗಲ್ಲ, ವಸಂತಣ್ಣ ಇದ್ದಾಗ ಮಾತ್ರ ನಾವು ಹತ್ರ ಹೋಗ್ತೀವಿ. ಆ ಆನೆಗೆ ನಾವು ಯಾವುದೇ ರೀತಿ ಹೇಳಂಗಿಲ್ಲ. ನಮ್ಮ ಇಡೀ ಇಂಡಿಯಾದಲ್ಲೇ ನಂಬರ್ 1 ಕುಮ್ಕಿ ಆನೆ ಅನ್ನೋದಕ್ಕೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಅಭಿಮನ್ಯು ಅರ್ಜುನನ ಜೊತೆ ನೆನಪುಗಳು ಯಾವ ಥರ? ಅರ್ಜುನ ಅಂದು ಹೆಂಗೆ ಅಂದರೆ, ಅರ್ಜುನನ ನೆನಪು ಇದೆ. ಅರ್ಜುನನು ಒಳ್ಳೆ ಕುಮ್ಕಿ ಆನೆನೇ, ಬಟ್ ಏನು ಮಾಡ್ತಿರಲ್ಲ, ದೇವ್ರು ನಮಗೆ ಅದನ್ನ ಜೊತೆಲಿ ಇರೋಕ್ಕೆ ಕೊಡಲಿಲ್ಲ. ಹಂಗಾಗಿ ಈಗ ಅಭಿಮನ್ಯು 2 ವರ್ಷದಿಂದ ಕಾರ್ಯಾಚರಣೆಗೆ ಬರ್ತಾ ಇಲ್ಲ. ಅವಾಗ ನಡೀತಿದ್ದ ಕಾರ್ಯಾಚರಣೆ ಮತ್ತು ಈಗ ಬೆಲ್ಟ್ ಹಾಕಿ ಎತ್ತಾ ಇದ್ದಾರೆ, ಫೈಟ್ ಏನು ನಡೀತಾ ಇಲ್ಲ. ಮೊದಲೆಲ್ಲ ಅಭಿಮನ್ಯು ಇದ್ದಾಗ ಗುಜ್ಸಿ ತಳಿಸೋರು, ಈಗ ಅದು ನಡೀತಾ ಇಲ್ಲ. ಡಾಟ್ ಮಾಡಿದ ತಕ್ಷಣ ಬೆಲ್ಟ್ ಹಾಕಿ ಎತ್ತಿಸ್ತಾರೆ. ಅವಾಗಲಿಗೂ ಇವಾಗಲಿಗೂ ನಿಮಗೆ ಇಲ್ಲ, ಅಭಿಮನ್ಯು ಇದ್ದಾಗಲೂ ಬೆಲ್ಟ್ ಹಾಕಿ ಎತ್ತಿಸ್ತಾ ಇದ್ರು, ಹಾಗೇನಿಲ್ಲ. ಅಭಿಮನ್ಯು ನಿಂತ್ಕೊಂಡ್ಮೇಲೆ ಅಂತ ಅಲ್ಲ. ಈಗ ಸಾಮಾನ್ಯವಾಗಿ ನಾವು ಸೀಗೆ ಆನೆ ಹಿಡಿಬೇಕಾದ್ರೆ ಅಭಿಮನ್ಯು ಆನೆನೂ ಇತ್ತು, ಅವಾಗಲೂ ನಾವು ಬೆಲ್ಟ್ ಹಾಕಿ ಎತ್ತಿಸಿದ್ರು. ಅಭಿಮನ್ಯುನು ಅವತ್ತು ವಸಂತಣ್ಣನೂ ಬಂದಿದ್ರು ಸೀಗೆ ಕಾರ್ಯಾಚರಣೆ. ನಾನು ಕೇಳ್ತಾ ಇದ್ದೇನೆಂದ್ರೆ, ಅವಾಗ ಮುಖ ಕೊಟ್ಟು ದೂಕ್ಸೋರು ಈಗ ಕಮ್ಮಿ ಆಗಿಲ್ಲ. ಇಲ್ಲ, ಈಗ ಕಂಪ್ಲೀಟ್ ಕಮ್ಮಿ ಅಲ್ಲ, ಇಲ್ವೇ ಇಲ್ಲ ಈಗ. ಯಾಕಂದ್ರೆ ಅದೊಂಥರ ಫೈಟ್ ಆದಂಗೆ ಆನೆಗಳಿಗೆ ಚಿತ್ರಹಿಂಸೆ ಆಗುತ್ತೆ, ಅಭಿಮನ್ಯುಗೂ ಕಷ್ಟ ಆಗುತ್ತೆ, ಎದುರುಗಡೆ ಇರೋ ಆನೆಗೂ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಏನು ಮಾಡಿದ್ರೆ, ಈಗ ನಾವು ಔಟ್ ಆಫ್ ಕಂಟ್ರಿಲೆಲ್ಲ ನೀವು ನೋಡಿರ್ಬೋದು, ಬೆಲ್ಟ್ ಹಾಕಿ ಎತ್ತೋದು ಮಾಡೋದು ಇದೆಲ್ಲ. ಈಗ ಇಲ್ಲೂ ನಮ್ಮ ಭಾರತದಲ್ಲೂ ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಅದೇನು ಅದಕ್ಕೋಸ್ಕರ ಬೆಲ್ಟ್ ಹಾಕಿ ಈಗ ಹೊರ ದೇಶಗಳಲ್ಲೆಲ್ಲ ಅದೇ ರೀತಿ ಮಾಡೋದು, ಬೆಲ್ಟ್ ಹಾಕಿ ಎತ್ತೋದು. ನಾನು ನಿಮಗೆ ಏನು ಹೇಳಬೇಕಾಗಿಲ್ಲ, ಯಾಕಂದರೆ ನೀವು ಜಾಸ್ತಿ ವೈಲ್ಡ್ ಲೈಫ್ ಪ್ರೋಗ್ರಾಮ್ಗಳೇನು ಮಾಡೋದ್ರಿಂದ ನೀವು ಅದನ್ನು ನೋಡಿರ್ತೀರ ಅಂತ ನನ್ನ ಅನಿಸಿಕೆ. ಹೌದು, ಖಂಡಿತ. ನಿಮ್ಮ ಅರ್ಜುನನ ಜೊತೆ ನಿಮ್ಮ ನೆನಪುಗಳು ಯಾವ ಥರ ಇದೆ? ಅದು ಮರೆಯಲಾಗದಂಥ ನೆನಪುಗಳು ಅಷ್ಟೇ ನಿಮಗೆ ನೆನಪಿರೋದು. ಮಿಸ್ ಮಾಡ್ಕೋತೀರಾ ಅರ್ಜುನನ್ನ? ತುಂಬ ಭಾಳ ಮಿಸ್ ಮಾಡ್ಕೋತೀವಿ. ಅಭಿಮನ್ಯುನ ಎಷ್ಟು ಲವ್ ಮಾಡ್ತೀರಾ ನೀವು? ಅದನ್ನು ನಾವು ಹೇಳೋಕ್ಕಾಗಲ್ಲ. ಆ ಥರ ಇನ್ನೊಂದು ನಾನೇ ಸಿಗಲ್ಲ ಸಿಗಲ್ಲ ಅಭಿಮನ್ಯು ಥರ. ಅಭಿಮನ್ಯು ಥರ ಈಗಿರೋ ನಮ್ಮ ಹರ್ಷ ಆಗಿರ್ಬೋದು,
ಮತ್ತೆ ಹಿಂದೆ ಸುಗ್ರೀವ ಅಂತ ಇದೆ. ನೋಡಿ ಸುಗ್ರೀವ ಹೆಂಗೆ ಅಂತ ಇದು ಒಂಥರ ಬೋಧಿ ಅದು ಹೆಂಗೆ ಅಂದರೆ ಅದು ನಮ್ಮ ಶಂಕರಣ್ಣ ಇದ್ದಾಗಲೇ ಒಂದು ರೀತಿ ನಾವು ಒಬ್ಬರೇ ಹೋದಾಗ ಒಂದು ರೀತಿ ಮಾಡ್ತೀವಿ. ಅದೊಂಥರ ಪ್ರೀತಿ ಜಾಸ್ತಿ ಅದಕ್ಕೆ. ಈ ಚಿಕ್ಕ ಮಕ್ಕಳು ತುಂಟಾಟ ಅಂತಾರಲ್ಲ, ಆ ರೀತಿ ತುಂಟಾಟ ಜಾಸ್ತಿ ನಮ್ಮ ಸುಗ್ರೀವನಿಗೆ. ನಮ್ಮ ಪ್ರಶಾಂತ ಅನ್ನೋದು ಅದು ಹೆಸರಿಗೆ ತಕ್ಕಂಗೆ ಪ್ರಶಾಂತವಾದಂಥ ಆನೆ ಅದು. ಅದು ಬೇಕಾದರೆ ಒಂದು ಮಗುನ ಅಪ್ಪಿತಪ್ಪಿ ಎದುರುಗಡೆ ಹೊಂಟೋಗ್ಬಿಟ್ರು ಪ್ರಶಾಂತವಾಗಿ ನಿಂತಿರ್ತದೆ. ನಮ್ಮ ಹರ್ಷ ಇದು ಹಳೆ ಆನೆ, ಬಟ್ ಇದು ಕೋಪ ಇದಕ್ಕೆ ಭಾಳ ಬೇಗ ಬರೋಂಥ ಆನೆ ಇದು ಕೋಪ. ನಮ್ಮ ರಜನಿ ಮತ್ತು ಶಂಕರಣ್ಣ ಅವ್ರ ಅಣ್ಣ ಇದಕ್ಕೆ ಮಾವನ ಹರೀಶಣ್ಣ ಅವರು ಇಂದಾಗ ನಾವು ಹೋಗಲ್ಲ ಇದ್ರ ಹತ್ರ. ಸಾಮಾನ್ಯವಾಗಿ ಆನೆ ನಾನು ಏನು ಹೇಳ್ತೀನಿ, ಯಾರಿಗೆ ಆದರೂ ಅಷ್ಟೇ, ನಾವು ಲಾರಿಲಿ ಈಗ ನಾವು ಹತ್ರನೇ ಆನೆ ತುಂಬ ಹತ್ರ ಇರ್ತೀವಿ, ಇದ್ದಾಗಲೂ ಏನು ಮಾಡ್ತೀವಿ ನಾವು ಹೋಗಲ್ಲ ಆನೆ ಹತ್ರ. ಯಾಕಂದರೆ ಅದು ಅವ್ರ ಮಾವತ್ರ ಇದ್ದಾಗ ನಾವು ಅದು ಪಕ್ಕ ಹೋದ್ರೆ ಹೋದಂಗೆ. ಈಗ ಸ್ವಲ್ಪ ಪಬ್ಲಿಕ್ಸ್ಗೆ ನಾನು ಏನು ಹೇಳ್ತೀನಿ ಈ ಟೈಮಲ್ಲಿ ಅಂದರೆ, ಬಂದು ಆನೆ ನೋಡೋ ಖುಷಿಲಿ ಹತ್ರ ಹೊಂಟೋಗ್ಬಿಡ್ತಾರೆ. ದಯವಿಟ್ಟು ಹೋಗಬೇಡಿ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮೂಲಕ. ಒಳ್ಳೆ ಮೆಸೇಜ್ ಅಣ್ಣ ನೀವು ಕೊಟ್ಟಿರೋದು. ಏನಕ್ಕಂದ್ರೆ ನಾವು ದಸರಾ ನೋಡ್ತೀವಿ, ಸುಮ್ಮನೆ ಹತ್ರ ಹೋಗೋದು, ಹತ್ರ ಸಡನ್ನಾಗಿ ಹೊಂಟೋಗ್ಬಿಡ್ತಾರೆ. ಅದು ಪ್ರೀತಿ ಅದು ಅದು ಯಾಕಂದರೆ ಅದು ಪ್ರಾಣಿ, ಅದು ಅದಕ್ಕೆ ಅದು ಸಾಮಾನ್ಯವಾಗಿ ನಮ್ಮ ವಾಸನೆ ಅಂತ ನಾವು ಯಾವುದೋ ಒಂದು ಇದಿದೆಯಲ್ಲ, ನಾವು ಇದರ ಶಕ್ತಿ ಜಾಸ್ತಿ ಪ್ರಾಣಿಗಳಲ್ಲಿ. ಹುಲಿದೆ ಒಂಥರ ಕ್ಯಾಟಗಿರಿ, ಆನೆದೇ ಒಂಥರ ಕ್ಯಾಟಗಿರಿ. ಆನೆ ಸ್ಮೆಲ್ಲಲ್ಲಿ ಕಂಡುಹಿಡಿತದೆ ಇದು ಯಾರು ಏನು ಅಂತಂದ್ಬಿಟ್ಟು, ಮತ್ತು ವಾಯ್ಸಲ್ಲಿ ಕಂಡುಹಿಡಿತದೆ. ಈಗ ನಾವು ಹೋದಾಗ ಅದಕ್ಕೆ ನಮ್ಮ ಸ್ಮೆಲ್ ಗೊತ್ತಾಗುತ್ತೆ, ಇವ್ರು ನಮ್ಮ ಕಡೆಯವರಲ್ಲ ಅಂತ. ಮತ್ತು ವಾಯ್ಸು ಇದು ನಮ್ಮ ಕಡೆಯವರಲ್ಲ ಅಂತ ಗೊತ್ತಾಗುತ್ತೆ. ಆಗ ಅದು ಕೋಪ ಬರ್ತದೆ, ಯಾರು ನನಗೇನು ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಏನು ತಿಳ್ಕೊತದೆ, ತಪ್ಪು ತಿಳ್ಕೊಂಡು ಅದು ಮಾಡ್ತದೆ, ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಪಡ್ತದೆ. ಸಾಮಾನ್ಯವಾಗಿ ಒಂದ್ಸಲ ಇದು ಅಭಿಮನ್ಯುಗೆ ದಸರಾದಲ್ಲಿ ಒನ್ ಟೈಮ್ ಆಗಿತ್ತು, ಒಂದು ಲೇಡಿಗೆ ಯಾರಿಗೋ ಪಾಪ ಮಿಸ್ ಆದರು, ಜಸ್ಟ್ ಮಿಸ್ ಆದರು, ತಳ್ಳಕ್ಕೆ ಪ್ರಯತ್ನ ಪಟ್ಟು ಸೆಲ್ಫಿ ತಗೊಳ್ಳೋದು. ದಯವಿಟ್ಟು ನಿಮ್ಮ ಮಾಧ್ಯಮದ ಮೂಲಕ ನಾನು ಏನು ಹೇಳ್ತೀನಿ ಅಂದರೆ, ಸಾರ್ವಜನಿಕರಲ್ಲಿ ವಿನಂತಿ, ದಯವಿಟ್ಟು ಆನೆಗಳ ಹತ್ರ ಎಲ್ಲ ಹೋಗಬೇಡಿ ಆ ರೀತಿ. ಯಾಕಂದರೆ ಪ್ರಾಣಿಗಳು ಜನರೇ ಮನುಷ್ಯರೇ ಇದ್ದಾಗಿರಲ್ಲ, ಅದು ಪ್ರಾಣಿಗಳು. ಅದು ಯಾವ ರೀತಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸ್ವಲ್ಪ ದೂರ ಇರಿ, ಪ್ರೀತಿ ತೋರಿಸಿ. ಅವರು ಮಾವತ್ರ ಇದ್ದಾಗ ಬೇಕಾದ್ರೆ ಹೋಗಿ ಹತ್ತಿರ, ದೂರ ಇಲ್ಲದೆ ಟೈಮಲ್ಲಿ ತುಂಬ ಸುಮಾರು ಒಂದು ನನ್ನ ಲೆಕ್ಕಕ್ಕೆ ಒಂದು 200 ಮೀಟ್ರ್ ದೂರ ಇದು ನಿಂತ್ಕೊಂಡು ನೋಡಿದ್ರೆ ಒಳ್ಳೇದು ಅನ್ನಿಸ್ತದೆ. ನಾವೇ ಇಲ್ಲಿ ನೋಡ್ತಿದ್ದಂಗೆ ಸುಗ್ರೀವ ಒಂದೊಂದು ಟೈಮು ಅದು ಇದ್ದಿದ್ದು ಕೊಂಬೆಗಳೇ ಎಸಿತಾನೆ, ನನಗೆ ಎಸಿತಾನೆ ಮೊನ್ನೆ. ಇದೆಲ್ಲ ಜಾಸ್ತಿ ಇಲ್ಲ. ಈಗ ಚಾಮರಾಜನಗರದ ಕಾರ್ಯಾಚರಣೆಗೆ ಹೋದಾಗ ನಾನು ಯಾವುದೋ ಗ್ಯಾನ್ದಲ್ಲಿ ಹೋದ್ರೆ ನಿಂತ್ಕೊಂಡು ನೋಡ್ಬಿಟ್ಟು ಅಷ್ಟು ದೂರ ಹೆಚ್ಚು ಕಡಿಮೆ ಒಂದು 200 ಮೀಟ್ರ್ ದೂರ ಇದ್ದ ಬಂದ ಚೈನ್ ಇತ್ತಲ್ಲ, 100 ಮೀಟ್ರ್ ಹತ್ರ ಬಂದ. ನನಗೆ ಚೈನ್ ಹಾಕೋದೇನಲ್ಲ ಅಂತ ಒಂದು ಗ್ಯಾರಂಟಿ, ಚೈನ್ ಇದೆಯಲ್ಲ ಬರಲ್ಲ ಅನ್ನೋದು ನಂಬಿಕೆ. ನಾನು ಹತ್ರ ಬರ್ತಾ ಇದ್ದಂಗೆ ಏನು ಮಾಡ್ದೆ, ಚೈನ್ ಟೈಟ್ ಆದ ತಕ್ಷಣ ಕಲ್ಲು ಸಿಕ್ತು, ಕಲ್ಲೇ ತೆಸ್ದ ನನಗೆ. ಹಂಗೆ ಅದು ಅವರು ಸಾಕಿರೋರು, ಅವ್ರಿಗೆ ಅದು ರೂಢಿ ಇರ್ತದೆ. ನಮಗೆ ನೋಡಿದಾಗ ಅದಕ್ಕೆ ಭಯ ಆಗುತ್ತೆ. ಪ್ರಾಣಿ ಎಷ್ಟೇ ದೊಡ್ಡದಾಗಿರ್ಬೋದು, ಅದಕ್ಕೆ ನಾವು ದೊಡ್ಡವ್ರು ಕಾಣ್ತೀವಿ. ಹುಲಿನೇ ಆಗಿರ್ಬೋದು, ಆನೆನೇ ಆಗಿರ್ಬೋದು. ಅದಕ್ಕೇನು ಮಾಡ್ತೀವಿ, ಅದಕ್ಕೋಸ್ಕರ ಏನು ಹೇಳ್ತೀನಿ, ಸಾರ್ವಜನಿಕರಲ್ಲಿ ದಯವಿಟ್ಟು ಆನೆಗಳ ಹತ್ರ ಇದ್ದಾಗ, ಕ್ಯಾಂಪ್ಗಳಿಗೆ ಹೋಗಲಿ ಎಲ್ಲೇ ಹೋಗಲಿ, ಸಡನ್ನಾಗಿ ಆನೆ ಒಂಟಿ ಐತೆ, ಯಾರೂ ಇಲ್ಲ, ಹೋಗಿ ಒಂದು ಸೆಲ್ಫಿ ತೊಗೊಬಿಡವ, ಒಂದು ಫೋಟೋ ಹೊಡೆದ್ಬಿಡವ ಅಂತ ಅಂದ್ಬಿಟ್ಟು ದಯವಿಟ್ಟು ಹತ್ರ ಹೋಗ್ಬಿಡಿ ಅಂತ ಕೇಳ್ಕೊಳ್ತೀನಿ ನಾನು. ನಿಮ್ಗೆ ಯಾವ ಆನೆ ತುಂಬ ಇಷ್ಟ? ಇಷ್ಟು ವರ್ಷ ಅದೇನು ನೋಡ್ತಿದ್ದೀರಾ ನೀವು? ಎಲ್ಲ ಆನೆಗಳು ಇಷ್ಟ. ಅದರಲ್ಲಿ ಈಗ ಅರ್ಜುನ ಅಂತೂ ನಮಗೆ ತುಂಬ ಇಷ್ಟ ಇದ್ದಿದ್ದಾನೆ. ನಮ್ಮ ಧನಂಜಯ ನಮಗೆ ಧನಂಜಯ ಆನೆನೂ ಒಂಥರ ಪ್ರೀತಿ ಪಾತ್ರ ಆನೆ ಅಂತ ಹೇಳ್ಬೋದು. ನಮಗೆ ಎಲ್ಲ ಜಾಸ್ತಿ ನನಗೆ ಭಾಸ್ಕರಣ್ಣ ಇವತ್ತು ನಾವು ಹೋದಾಗ ಏನು ಮಾಡ್ತಾರೆ, ಸ್ವಲ್ಪ ಪ್ರೀತಿಯಿಂದಾನೆ ನಮಗೆ ಧನಂಜಯ ಏನು ಮಾಡ್ತಾರೆ ಬಂದ್ಬಿಡ್ತದೆ ಹತ್ರ ನಮಗೆ. ಅದರಲ್ಲಿ ಸ್ವಲ್ಪ ನಮಗೆ ಆನೆಗೂ ನಮಗೂ ಸ್ವಲ್ಪ ಬಾಂಧವ್ಯ ಜಾಸ್ತಿ. ಶ್ರೀರಾಮ ಆನೆ, ಧನಂಜಯ ಆನೆ, ಹಂಗೆ. ಸರಿಣ್ಣ, ಎಲ್ಲರೂ ಚೆನ್ನಾಗಿರಿ, ಸೇಫಾಗಿ ನಮ್ಮ ಆನೆನ ಕರ್ಕೊಂಡೋಗಿ ಕರ್ಕೊಂಬರೋದು ನೀವೇನೆ. ಎಲ್ಲ ನಿಮ್ಮ ಕುಟುಂಬಕ್ಕೆ ನಿಮಗೆ ಒಳ್ಳೇದಾಗಲಿ. ಇಷ್ಟು ಟೈಮ್ ಕೊಟ್ಟು ಮಾತಾಡೋಕ್ಕೆ ತುಂಬ ಧನ್ಯವಾದಗಳನ್ನ. ಧನ್ಯವಾದಗಳು, ನಮಸ್ಕಾರ.